ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಫೆಬ್ರವರಿ 1ರಂದು ಬೆಳಗ್ಗೆ ಮುದ್ದೇಬಿಹಾಳದ ವಿದ್ಯಾನಗರದ CBS ಶಾಲೆಯ ಬಳಿ ಗುರು ಕೊಟ್ಟೂರೇಶ್ವರ ದೇವಸ್ಥಾನದ ನೂತನ ಶಿಲಾಮಠ ಭೂಮಿ ಪೂಜಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಮುದ್ದೇಬಿಹಾಳ ತಾಲೂಕಿನ ಎಲ್ಲ ಸದ್ಭಕ್ತರು ಆಗಮಿಸಿ ಸಲಹೆ ಸಹಕಾರವನ್ನು ನೀಡಬೇಕು ಎಂದು ನಿವೃತ್ತ ಶಿಕ್ಷಕ KP ಹಿರೇಮಠ ಅವರು ಹೇಳಿದರು. ಮುದ್ದೇಬಿಹಾಳ ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಬಳಿ ಇರುವ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಗುರು ಕೊಟ್ಟೂರೇಶ್ವರರ ಗ್ರಾಮೀಣ ವಿವಿಧೋದ್ದೇಶಗಳ ವಿದ್ಯಾಪ್ರಸಾರ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕುಂಟೋಜಿ ಭಾವೈಕ್ಯತಾ ಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಗುಂಡಕನಾಳದ ಗುರುಲಿಂಗ ಶಿವಾಚಾರ್ಯರು, ಇಟಗಿಯ ಗುರುಶಾಂತವೀರ ಶಿವಾಚಾರ್ಯರು, ಸಿದ್ದನಕೊಳ್ಳದ ಶಿವಕುಮಾರ ಮಹಾಸ್ವಾಮಿಗಳು, ಜೀರ್ಲಭಾಮಿಯ ಆನಂದಯ್ಯ ಮಹಾಸ್ವಾಮಿಗಳು, ಗುಡದೂರದ ನೀಲಕಂಠ ಶಿವಾಚಾರ್ಯರು, ಸಜ್ಜಲಗುಡ್ಡದ ದೊಡ್ಡ ಬಸವಾಚಾರ್ಯರು ವಹಿಸಲಿದ್ದು, ವಿಜಯಲಕ್ಷ್ಮಿ ಹಿರೇಮಠ್ ಅಧ್ಯಕ್ಷತೆ ವಹಿಸುವರು. ಶಾಸಕ CS ನಾಡಗೌಡ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ, ಹಿರಿಯ ಸಾಹಿತಿ BM ಹಿರೇಮಠ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗುವರು. ಮುದ್ದೇಬಿಹಾಳ ತಾಲೂಕಿನ ಎಲ್ಲ ಸದ್ಭಕ್ತರು ಆಗಮಿಸಿ ಗುರು ಕೊಟ್ಟೂರೇಶ್ವರರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿಕೊಂಡರು. ಹೋರಾಟಗಾರ ಬಸಯ್ಯ ನಂದಿಕೇಶ್ವರ ಮಠ ಅವರು ಮಾತನಾಡಿ, ಊರಿಗೆ ಕೀರ್ತಿ ಬರಲು ದೇವಸ್ಥಾನಗಳು ಕಾರಣ. KP ಹಿರೇಮಠ ಗುರುಗಳು ಇಲ್ಲಿನ VBC ಹೈಸ್ಕೂಲ್ನಲ್ಲಿರುವ ಬನ್ನಿ ಮಹಾಂಕಾಳಿ ದೇವಸ್ಥಾನವನ್ನು ಪ್ರತಿ ವರ್ಷ ನವರಾತ್ರಿಯಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ನಡೆಯುವಂತೆ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಪರಿವಾರವನ್ನು ಜೊತೆಗೂಡಿಸಿಕೊಂಡು ಬೆಳೆಸಿದ್ದಾರೆ. ಸದ್ಯ ಕೊಟ್ಟೂರೇಶ್ವರರ ದೇವಸ್ಥಾನವನ್ನು ಕಟ್ಟುವ ಸಂಕಲ್ಪ ಮಾಡಿದ್ದು ಈ ಭಾಗದ ಭಕ್ತರಿಗೆ ಅನುಕೂಲವಾಗಲಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ MB ನಾವದಗಿ, ಪುರಸಭೆ ಸದಸ್ಯೆ ಸಂಗಮ್ಮ ದೇವರಳ್ಳಿ ಮಾತನಾಡಿದರು. ಪುರಸಭೆ ಸದಸ್ಯೆ ಸಹನಾ ಬಡಿಗೇರ್, ದೇವಸ್ಥಾನದ ಸಲಹಾ ಸಮಿತಿಯ ಪ್ರಭುರಾಜ್ ಕಲಬುರ್ಗಿ, ದಾನಯ್ಯ ಹಿರೇಮಠ್, ಬಾಬು ಬಿರಾದಾರ್, ಸುರೇಶ್ ಗೌಡ ಪಾಟೀಲ್, ಪ್ರಮುಖರಾದ ಡಾಕ್ಟರ್ CK ಶಿವಯೋಗಿಮಠ್, ಮಹಾಂತೇಶ್ ಬುದಿಯಾಮಠ್, ಅಭಿಷೇಕ್ ಹಿರೇಮಠ್ ಸೇರಿದಂತೆ ಹಲವರು ಇದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಯಾವುದರ ಒಂದು ಊರು ನಮ್ಮ ರಾಜ್ಯ ಅಂತ ಅನ್ಕೋರಿ, ದೇಶ ಅನ್ಕೋರಿ, ಎಲ್ಲೇ ನೋಡಿದ್ರು ಯಾವುದಾದ್ರೂ ಒಂದು ಊರಿಗೆ ಭಾಳ ದೊಡ್ಡ ಕೀರ್ತಿ ಬರ್ತದೆ ಒಂದೊಂದು ಊರುಗಳಿಗೆ ಅಂತಂದರೆ ಅದು ಆ ಊರಿನ ದೇವಸ್ಥಾನಗಳ ಮೂಲಕ. ಕೆಲವು ಊರುಗಳನ್ನು ಆ ಊರಿನ ದೇವಸ್ಥಾನಗಳ ಮೂಲಕ ಗುರುತಿಸ್ತಾರೆ. ಈಗ ಕೊಟ್ಟೂರು ಅನ್ನೋದು ಊರು, ಆ ಊರನ್ನು ಗುರುತಿಸೋದು ಆ ಬಸವೇಶ್ವರ ದೇವಸ್ಥಾನದ ಮೂಲಕ. ಅದಕ್ಕೆ ಆ ಬಸವಣ್ಣ ಹೆಸರೇ ಕೊಟ್ಟೂರು ಬಸವೇಶ್ವರ ಅಂತ ಬೀಳ್ತದೆ. ಹಂಗೇನೆ ಮುದ್ದೇಳ ಕುಂಟೋಜಿ ಬಸವಣ್ಣ, ಆಮೇಲೆ ಬಸರು ಕೂಡ ಗುರುತಿಸೋದು ಪವಾಡ ಮುತ್ಯನಿಂದ ಗುರುತಿಸೋದು, ಯಲಗೂರು ಹನುಮಂತನಿಂದ ಗುರುತಿಸೋದು. ಈಗ ಅನೇಕ ಊರುಗಳನ್ನು ನಾವು ದೇವರುಗಳ ಮುಖಾಂತರನೇ ಗುರುತಿಸುವಂಥ ಪರಿಪಾಠ ಮೊದಲಿನಿಂದ ಬಂದಿರುವಂಥದ್ದು. ಒಂದೊಂದು ಊರಾಗ ಎಲ್ಲ ದೇವರು ಇರ್ತಾರೆ, ಕೆಲವು ಊರಾಗ ಆ ದೇವರುಗಳ ದೇವಸ್ಥಾನಗಳು ಇರೋದಿಲ್ಲ. ನಮ್ಮೂರಾಗೂ ಆ ದೇವಸ್ಥಾನ ಇದ್ರೆ ಚಲೋ ಆಗ್ತಿತ್ತು ಅನ್ನುವಂಥ ಭಕ್ತರ ಸಂಖ್ಯೆ ಭಾಳ ಇರ್ತದೆ. ಆದರೆ ಆ ಭಕ್ತರಿಗೆ ಆ ದೇವಸ್ಥಾನವನ್ನು ಕಟ್ಟಿಸುವಂಥದ್ದು ಅಥವಾ ಆ ದೇವಸ್ಥಾನ ಅಲ್ಲಿ ಕರ್ಕೊಂಬರುವಂಥದ್ದು ಆ ಸಾಮರ್ಥ್ಯ ಕಡಿಮೆ ಇರೋಂಗಿಲ್ಲ ಅವರಿಗೆ. ಅದಕ್ಕೆ ಅವರು ದಾರಿ ಕಾಯ್ದಿರ್ತಾರೆ, ಯಾರು ಸಿಗ್ತಾರೇನೋ, ಯಾರು ಬರ್ತಾರೇನೋ ಅಂತೇಳಿ. ಇನ್ನು ಕೆಲವರು ಸೇರಿಕೊಂಡು ಪ್ರಯತ್ನ ಶುರು ಮಾಡೇ ಬಿಡ್ತಾರೆ. ಪ್ರಯತ್ನ ಶುರು ಮಾಡಿ ಆ ದೇವಾಲಯಗಳನ್ನು ಕಟ್ಟಬೇಕಾದ್ರೆ ಗುರು ಹಿರಿಯರನ್ನ ಗುರುತಿಸಿ ಒಂದು ಕಮಿಟಿನ ಮಾಡಿಕೊಂಡು, ಸಮಿತಿ ಮಾಡಿಕೊಂಡು ಸಣ್ಣದು ದೊಡ್ಡ ಪ್ರಮಾಣದ ಮಾಡಬೇಕಂತ ಅಂದ್ಕೊಂಡಿರ್ತಾರೆ. ಕೊನೆಗೆ ಸಣ್ಣ ಪ್ರಮಾಣದ ಹಾಕೋಲಕ್ಕೆ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಕೃತಾರ್ಥರಾಗ್ತಾರೆ, ದೇವರ ಕೃಪೆಗೆ ಒಳಗಾಗ್ತಾರೆ. ಹಾಗೆ 1983ನೇ ಇಸ್ವಿಗೆ ಮುದ್ದೇಬಿಹಾಳಕ್ಕೆ ಶಿಕ್ಷಕರಾಗಿ KP ಹಿರೇಮಠ ಸರ್ ಮುದ್ದೇಬಿಹಾಳಕ್ಕೆ ಬರ್ತಾರೆ. ನಾವು ಅವ್ರ ಕೈ ಕಲ್ತವ್ರೆ, ಇಲ್ಲಿ ಕೂತವ್ರು ಭಾಳ ಮಂದಿ ಕಲ್ತೀವಿ. UBC ಹೈಸ್ಕೂಲ್ಗೆ ನಾವು ಶಿಷ್ಯರಾಗಿ ಎಂಟ್ರಿ ಹೊಡೆದ್ರೆ ಅವರು ಗುರುಗಳಾಗಿ ಎಂಟ್ರಿ ಹೊಡೆದ್ರು. ಅದೇ ಇಸ್ವಿಗೆ ನಾವು UBC ಹೈಸ್ಕೂಲಿಗೆ ಪ್ರವೇಶ ಪಡೆದ್ವಿ. ಅವರು ಶಿಕ್ಷಕರಾಗಿ ಅಲ್ಲಿಗೆ ಬಂದರು. ಅವ್ರ ಕೈಯಾಗ ಸಿಕ್ಕ ಕೆಲವು ಹತ್ತಿರದ ಶಿಷ್ಯರೊಳಗೆ ನಾನು ಒಬ್ಬ. ಹಾಗಾಗಿ ಸರ್ ನನಗೊಂದು 2 ಸಲ ಮಾತಾಡ್ಬೇಕಾದ್ರೆ ಯಾಕ್ರಿ ಏನ್ರಿ ಅಂದಾಗ, ಸರ್ ನನಗೆ ರೀ ಅನ್ಬೇಡ್ರಿ, ನಿಮ್ಮ ಕಾಲು ನನಗೆ ಸೀದಾ ನೀವು ನನಗೆ ಹೆಂಗೆ ಮೊದಲ ನಂದಿ ಅಂತಿದ್ರೆ ಹಾಗೆ ಅಂದ್ಬಿಡ್ರಿ ಸಾಕು, ಅದು ಭಾಳ ಖುಷಿ ತರ್ತದೆ ಅಂತ ಅಂದೆ ಸರ್ಗೆ. ಹಾಗೆ ಸರು ಕೊಟ್ಟೂರೇಶ್ವರ ಭಕ್ತರು ಮೊದಲಿನಿಂದ. ಅವ್ರು ಈ ಊರಿಗೆ ಬಂದಾಗ ಕರೆ ಹೇಳ್ಬೇಕಂದ್ರೆ VBC ಹೈಸ್ಕೂಲ್ ಒಳಗೆ ಒಂದು ಬನ್ನಿ ಮಹಾಂಕಾಳಿ ಗುಡಿ ಅಂತ ನಮಗೆಲ್ಲ ಗೊತ್ತಿರೋದು.
ಅದು ಮೊದಲು ಪ್ರಾರಂಭದೊಳಗೆ ಅಲ್ಲಿ ಸುತ್ತಮುತ್ತ ಇರುವಂಥ ನಾವು ದರ್ಗೋಡ ಸೇವಕರು ಒಂದು 7-8 ಮಂದಿ ಕೂಡಿ ಅದಕ್ಕೊಂದು ಕಲ್ಲುಗಳನ್ನು ತಂದು ಕಲ್ಲು ಕಟ್ಟಿ ಒಂದು ಕಟ್ಟಿ ಮಾಡಿ ಪ್ರತಿ ನವರಾತ್ರಿ ಉತ್ಸವಕ್ಕೆ ಸುಣ್ಣ ಬಳಿದು ಅಕ್ಷರ ಬರಿತಿದ್ವಿ. ಇದು ಸರ್ ಪ್ರೇರಣೆ ನಮಗೆ. ಬರೋರು ಮುಂದೆ ಅದು ಸರ್ ತೀರ್ಮಾನ ತೊಗೊಂಡ್ರು, ಹಳೆಯಗಳು ಅಕ್ಕರು ಎಲ್ಲರೂ ಕೂಡಿದ್ರು. ಆ ಬನ್ನಿ ಮಹಂಕಾಳಿಗೆ ಆಶೀರ್ವಾದ ಕೃಪೆ ಅವ್ರ ಮೇಲೆ ಆಯಿತು. ಅದನ್ನು ಇವತ್ತು ಎಷ್ಟು ದೊಡ್ಡ ಪ್ರಮಾಣದಾಗ ಬೆಳೆಸಿದ್ರು ಅಂತಂದ್ರೆ ಪ್ರತಿ ವರ್ಷ ನವರಾತ್ರಿಗೆ ಅಲ್ಲಿ ನಡೆಯುವಂಥ ವಿಶೇಷ ಕಾರ್ಯಕ್ರಮಗಳು ಮುದ್ದೇಬಿಹಾಳದಾಗ ಮತ್ತೆ ಎಲ್ಲಿ ನಡೆಯಲ್ಲ, ಅಷ್ಟು ವಿಜೃಂಭಣೆಯಿಂದ ಆ ದೇವಿ ಈ ಊರಿಗೆ ಒಲಿದು ಆ ಜಾಗಕ್ಕೆ ಒಲಿದು ಮತ್ತು ಅದಕ್ಕೆ ಕಾರಣರಾಗಿರುವಂಥವ್ರು ಅಂತಂದ್ರೆ ನಮ್ಮ KP ಹಿರೇಮಠ ಸರ್ ಮತ್ತು ಅವ್ರ ಪರಿವಾರದವರು. ಈಗ ಅದಾದ ನಂತರ ಮುಂದೆ ಅವರೇನು ಸುಮ್ಮ ಕೂತಿಲ್ಲ, ಇಲ್ಲೇ ಮುಂದೆ ಇಲ್ಲೊಂದು ಒಳಗೆ ಹೇಮರೆಡ್ಡಿ ಮಲ್ಲಮ್ಮನ ಸಾಲಿದಲ್ಲಿ ಹಿಂದೆ ಗುಡಿ ಅದಲ್ಲ, ಅಲ್ಲಿ ಒಂದು ಬನ್ನಿ ಮಹಂಕಾಳಿ ಪ್ರತಿಷ್ಠಾಪನೆ ಆಗೇ ಬಿಟ್ಲು. ಹೀಗಾಗಿ ದೇವರನ್ನು ಕರ್ಕೊಂಬರೋರು ನಮ್ಮೂರಾಗ ಯಾರಂದ್ರೆ KP ಹಿರೇಮಠ ಸರ್ ಅವ್ರು ಮತ್ತು ಕೊಟ್ಟೂರು ಬಸವರನ್ನ ಕರ್ಕೊಂಬರಕ್ಕೆ ತಯಾರಾಗಿ ಕೊಟ್ಟೂರು ಬಸವನ ದೇವಸ್ಥಾನ ಮಾಡ್ಬೇಕಂತ ಸಂಕಲ್ಪ ಮಾಡಿದ್ರು. ಕಳೆದ ಈ ಚನ್ನವೀರದೇವ್ರ ಇದ್ರದ ಈಗ ನಾ ಇದ್ರಾಗ ನೋಡಿದ್ದೀನಿ ಹೇಳಾಕತ್ತೀನಿ. ಚನ್ನವೀರದೇವ್ರ ಪಟ್ಟಾಧಿಕಾರ ಕಾರ್ಯಕ್ರಮಕ್ಕೆ ಹಡಗಲಿ ಅಂದರೆ ಹೂವಿನ ಹಡಗಲಿ ಸರ್, ಆ ಹಡಗಲಿ ಗುರುಗಳು ಅಲ್ಲಿಗೆ ಬಂದಾಗ ಅವ್ರಿಗೆ ಸ್ವಪ್ನದಲ್ಲಿ ಕೊಟ್ಟೂರು ಬಸವಣ್ಣ ಬಂದು ಇಲ್ಲ ಮುದ್ದೇಬಿಹಾಳದಾಗ ಹಿರೇಮಠ ಸರು ದೇವಸ್ಥಾನ ಕಟ್ಟಬೇಕು ಅಂತ ಸಂಕಲ್ಪ ಮಾಡ್ಯಾರ, ಯಾವುದೇ ಕಾರಣಕ್ಕೆ ಮರ್ತಾರೋ ಏನು ಮಾಡ್ಯಾರ, ಹೋಗಿ ಅವರಿಗೆ ಸ್ಮರಣೆ ಮಾಡಿ ನೆನಪು ಮಾಡು ಅಂತ ಹೇಳಿದಾಗ ಅವ್ರು ಬಂದು ಅವ್ರಲ್ಲಿ ಹೌದೇನು ಅಂತ ಕೇಳಿದಾಗ ಹೌದ್ರಿ ಅಂಥೇಳಿ ಅವರವರು ಪ್ರಯತ್ನ ಮಾಡಿಲ್ಲ ನಾನು ಮಾಡ್ತೀನಿ ಅಂತ ತೀರ್ಮಾನ ಮಾಡಿ ತಮ್ಮದೇ ಸ್ವಂತ ಜಾಗ ದೇವಸ್ಥಾನಕ್ಕೆ ಕೊಟ್ಟು ಮೊನ್ನೆ 2 ಸಲ ಕಾಸಗತೇಶ್ವರ ಮಠದೊಳಗೆ ಊರಿನ ಎಲ್ಲ ಗಣ್ಯರ ಹಿರಿಯರು ನಾವದಿಗರು ಮತ್ತು ಪ್ರಭುರಾಜ್ ಕಲಬುರ್ಗಿ ಅವರ ನೇತೃತ್ವದೊಳಗೆ ಎಲ್ಲ ಊರಿನ ಗಣ್ಯರ ಸಭೆ ಕರೆದಿದ್ದ ಪರಿಣಾಮ ಅನೇಕ ಹಿರಿಯರು ಅನೇಕ ಗುಡಿ ಹಿರಿಯರು ಅವ್ರ ದೇವಸ್ಥಾನ ಭಾಳ ಒಂದು ಮುದ್ದೇಬಿಹಾಳದಾಗ ಕೊಟ್ಟೂರು ಬಸವಣ್ಣ ಭಕ್ತರು ಭಾಳ ಅದಾರ. ಆದರೆ ಕೊಟ್ಟೂರು ಬಸವಣ್ಣ ಇದ್ದಲ್ಲೇ ಹೋಗ್ತಿದ್ರು. ಇಲ್ಲಿ ಭಕ್ತರ ಸಂಖ್ಯೆ ಭಾಳ ಆಗಿದೆ, ನಾನೇ ಬರ್ತೀನಿ ಅಂತ ಬಸವಣ್ಣ KP ಹಿರೇಮಠ ಸರ್ ಪ್ರೇರಣೆಯಿಂದ ಅವ್ರ ಹಿಂದೆ ಹೆಂಗೆ ಶ್ರೀಶೈಲಕ್ಕೆ ಸಿದ್ದರಾಮನಿಂದ ಮಲ್ಲಿಕಾರ್ಜುನ ಹೋಗಿದ್ದ ಹಂಗೆ ಕೊಟ್ಟೂರಿಗೆ ಮುದ್ದೇಬಿಹಾಳಕ್ಕೆ ಕೊಟ್ಟೂರು ಬಸವಣ್ಣ ಸರ್ ಹಿಂದೆ ಬಂದು ನಮ್ಮ ಊರಿಗೆ ನೆನ್ನೆ ತಯಾರಾಗ್ಯಾರ. ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ನಿಮ್ಮ ಜೊತೆಗೆ ಹಂಚ್ಕೋಬೇಕು. ನಾಳೆ 1ನೇ ತಾರೀಕಿಗೆ ಕಾರ್ಯಕ್ರಮ ದೇವಸ್ಥಾನದ ಅಡಿಗೆಲ ಸಮಾರಂಭ ಆಗೋದು, ಪೂಜೆ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಗೋದೈತಿ. ಆ ಕಾರ್ಯಕ್ರಮ ಇನ್ನಷ್ಟು ದೊಡ್ಡದಾಗಬೇಕು ಅಂದ್ರೆ ಅದಕ್ಕೆ ನಿಮ್ಮ ಸಹಕಾರ ಭಾಳ ದೊಡ್ಡದು. ಯಾವುದೇ ಊರೊಳಗೆ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದ್ರೆ ಜನ ನೋಡೋದು ಪ್ರತಿದಿನ ಯಾಕೆ ಧೈರ್ಯ ಕಾಡಕತ್ತೆ ಅಂದ್ರೆ ದುಡ್ಡು ತಂದು ಮಾಡಬಹುದು, ಆದರೆ ಎಲ್ಲರ ಸಹಾಯ ಸಹಕಾರ ಭಾಳ ಮಹತ್ವದ್ದು. ಆ ಕಾರಣಕ್ಕಾಗಿ ಇಲ್ಲಿವರೆಗೆ ಬಂದು ಒಮ್ಮೆ ನಾನು ಮುದ್ದೇಬಿಹಾಳದಿಂದ ಹೊಸಪೇಟೆ ಬಸ್ ಹತ್ತಿ ಹೊಸಪೇಟೆಯಿಂದ ಇಳಿದು ಕೂಡ್ಲಿಗೆ ಹೋಗುವಾಗ ಸ್ವಲ್ಪ ನಿದ್ದೆ ಒಂದು 10 ಮಿನಿಟ್ ನಿದ್ದೆ ಬಂದಂಗೆ ಆಯ್ತು. ಆವಾಗ ಸ್ವಲ್ಪ ಬೇಜಾರು ಮಾಡ್ಕೊಂಡು ನಿದ್ದೆ ಮಾಡಿದ್ದು ಖರೆ. ಏನಪ್ಪ ಇಷ್ಟು ದೂರ ಮತ್ತು ಪ್ರತಿ ಅಮಾಸಿಗೆ ಬರಬೇಕು ನೀನು ಏನು ಅಂತ ಹಿಂಗೆ ಪ್ರಶ್ನೆ ಕೇಳಿದ್ರೆ ನೀ ಯಾಕೆ ಅಲ್ಲಿ ಬರ್ತಿ, ನಾನೇ ಇಲ್ಲಿ ಬರ್ತೀನಿ ಅಂತೇಳಿ ಹೇಳಿದ ಒಂದು ದೃಷ್ಟಿಕೋನದಿಂದ ಅವತ್ತಿನಿಂದ ಮನಸ್ಸು ಸ್ವಲ್ಪ ಇದಾಯಿತು. ಅಲ್ಲಿ ಮಠಕ್ಕೆ ಹೋದ ತಕ್ಷಣವೂ ಅವರು ಅರ್ಚಕರು ಅಂದರು, ಏನು ರೀ ಸರ್ ನೀವು ನಾವು ಯಾವಾಗಲೂ ಏನೋ ಮಾಡಿದ್ರು ಟ್ರ್ಯಾಕ್ಸ್ ಮಾಡ್ಕೊಳೋದು ಹೋಗೋದು, ಯಾರನ್ನೂ ಎಲ್ಲರೂ ಕರ್ಕೊಂಡು ಹೋಗೋದು ಅಭ್ಯಾಸ. ಅಲ್ಲೇ ಅವರು ಅರ್ಚಕರು ಅಂದರು, ಏನಂದರು ರೇಣುಕಯ್ಯ ಅಂತಿದ್ದರು. ಅವ್ರು ಏನಂದ್ರು ಅಂದ್ರೆ ಏನು ರೀ ಇಷ್ಟೆಲ್ಲ ಮಂದಿ ಕರ್ಕೊಂಡು ಬರ್ತೀರಿ ನೀವೆಲ್ಲ, ನೀವು ಅಲ್ಲೇ ಯಾಕೆ ಮಾಡಬಾರ್ದು, ಅವಾಗ ಕೊಟ್ಟರಪ್ಪ ಬರ್ತಾನೆ ನೀವು ಕರೆದಲ್ಲೇ ಅಂದರು. ಆಯ್ತು ರೀ, ಅಲ್ಲಿ ಮಾತು ಒಮ್ಮೆ ನೇರವಾಗಿ ದೊಡ್ಡ ಇದು ಅದನ್ನ ಹೇಳಿಲ್ಲ, ಅವ ನಡೆಸ್ಕೊಟ್ರು ಮಾಡೋದ್ರಿ. ಅದು ಆಗಿಂದ ಸ್ವಲ್ಪ ಮನಸ್ಸಿನಾಗ ದುಗುಡು ಉಳಿದಿತ್ತು ನನಗೆ, ಏನು ಮಾಡೋದು, ಹೆಂಗೆ ಮಾಡೋದು, ಏನು ಮಾಡಬೇಕು ಅಂಥೇಳಿ. ಅವಾಗ ಅದನ್ನು ಮನಸ್ಸಿನಾಗ ಇಟ್ಕೊಂಡು ಮಾಡ್ಬೇಕಂತ ಮಾಡೀವಿ ಅಂತ ಒಂದು ಮನೆಯಾಗ ಪ್ರಸ್ತಾಪ ಮಾಡಿದ್ವಿ. ಎಲ್ಲರಿಗೂ ಸ್ವಲ್ಪ ಧೈರ್ಯ ಸಾಲಿಲ್ಲ. ನಂತರ ಏನಾಗಿಬಿಡ್ತು ಅಂದರೆ ಅವಾಗ ಕೊಟ್ಟರು ಈಶ್ವರ ಪಾದಯಾತ್ರೆ ಹೋಗ್ತಿದ್ವಿ. ಹೂವಿನ ಹಡಗಲಿ ಸಿದ್ದೇಶ್ವರ ಮಠ, ಶಾಖಾ ಮಠ, ಕಿರಿಶಾಂತೇಶ್ವರ ಅಜ್ಜ ಅವರು ಅವಾಗ ಅಷ್ಟ ಪರಿಚಯ ನಮ್ಮ ನಂಬರ್ ತೊಗೊಂಡಿದ್ರು. ಅವ್ರು ಏನು ಮಾಡಿದರು, ಇಲ್ರಿ ಅಪ್ಪಾಜಿ ಅನ್ಬೇಡ್ರಿ, ಸ್ವಲ್ಪ ಇದನ್ನು ಮಾಡಿರಿ, ಅಪ್ಪಾಜಿ ನಾನು ಕೊಂಡೋಜಿ ಶ್ರೀಗಳ ಪಟ್ಟಾಧಿಕಾರಕ್ಕೆ ಬರ್ತೀನಿ, ನಿಮ್ಮಲ್ಲೇ ವಾಸ್ತುವೇ ಇಲ್ಲೇ ಮಾಡ್ತೀನಿ, ಬರ್ರಿ ಬುದ್ಧಿ ಅಂತೇಳಿ ಅವರು ಬಂದರು. ಅವ್ರಿಗೆಲ್ಲ ಪ್ರಸಾದ ಇದು ಅವ್ರಿಗೆ ಏನೆಲ್ಲ ಇದನ್ನು ಮಾಡಿ ಆ ನಂತರ ಏನದ ಅವರು ಪವಾಡಿಸ್ರಿ ಅಂದು ಪವಾಡಿಸಿದ್ರು. ಮುಂಜಾನೆ ಹೇಳ್ಬೇಕಾದ್ರೆ ಅವರು 8 ಆದರೂ ಹೇಳೋದು. ನಾವು ಏನು ಅಂದರೆ ಬಂದು ಏನಪ್ಪ ಅಪ್ಪಾಜಿ ನೀ ಏನಾರ ಬೇಡ್ಕೊಂಡು ಹಂಗೆ ಭಾಳ ಸಲ ಜಾತ್ರೆಗಂತೂ ಹೋಗಿಲ್ಲ, ಆಪ್ರೇಷನ್ ಆಗ್ಯದ ಅಂದಿದ್ದಿ, ನೀನು ಕ್ರಿಯಾ ಮಾಡೋಕ್ಕೆ ಕಳಿಸ್ಯಾನ, ಈಗ ನೀ ಸ್ನಾನ ಮಾಡಿ ನೀ ಸೀದಾ ನಮ್ಮ ಬಂದು ಕುಂದಿರ್ಬೇಕು ಅಂದ್ರೆ ಕ್ರಿಯಾ ಅಂದ್ರೆ ಏನು ಮಾಡ್ತೀವಿ, ವರ್ಷ ಏನು ಮಾಡಿ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಪಾದಯಾತ್ರೆ ಮಾಡಿದ್ದು ಒಬ್ಬ ಜಂಗಮ ಕರ್ಕೊಂಡು ಅವ್ರ ಪಾದವು ತೊಗೊಂಡು
ಎಲ್ಲ ಇದಕ್ಕೂ ಪೂಜೆ ಮಾಡ್ತೀವಿ. ಪತ್ರಿ ಎರ್ಸೋದು, ಹೂ ಎರ್ಸೋದು, ಇದನ್ನು ಮಾಡೋದು, ಮಂತ್ರ ಅನ್ನೋದು ಮಾಡ್ತೀವಿ. ಆ ವರ್ಷ ನಮ್ಮ ಮಗ ಇವರು ಹೋಗಿದ್ದರು, ಆದ್ರೆ ಮನಸ್ಸು ಅಲ್ಲೇ ಇತ್ತು. ಏನಪ್ಪ ನೀನು ಮಾಡಿದಿ ಅಂತಂದಿಂದ ಅವಾಗ ನೀನು ಕ್ರಿಯಾ ಕೊಡ್ತೀವಿ. ಮೊದಲು ಭಾಳ ಸಲ ನೀವು ಬಂದಿಲ್ಲ, ಕ್ರಿಯಾ ಕೊಡೋಂತ ಕಳಿಸ್ಯಾನ. ಆಯಿತು ಬುದ್ಧಿ ಅಲ್ಲಿ ಚಾಲು ಆಯ್ತು ರೀ. ನೀವು ಮಠ ಮಾಡ್ತೀನಿ ಅಂತ ನಾನು ಬೆಳತನ ಕೊಟ್ಟರು ಬಸವಣ್ಣಪ್ಪ ನಿದ್ದೆ ಮಾಡಿಸ್ಕೊಟ್ಟಿಲ್ಲ, ಹಂಗೆ ಹಿಂಗಂದ್ರು ಅಂದಿದ್ದು ಖರೆ ರೀ. ಯಾಕಂದ್ರೆ ಒಮ್ಮೆ ಮ್ಯಾಲಿಗೆ ಒಂದು ಹೋತು ಅಂದ್ರೆ ಏನು ಮಾಡೋಕ್ಕಾಗಿಲ್ಲ, ಅಂದಿದ್ದು ಖರೆ. ಆದ್ರೆ ಧೈರ್ಯ ಸ್ಥೈರ್ಯ ಮತ್ತು ಎಲ್ಲ ದೃಷ್ಟಿಯಿಂದ ನನಗೆ ಏನಿಲ್ಲ ಮಾಡಬೇಕಂದ್ರೆ ಮಾಡಬೇಕು ಅಂತ ಆಯಿತು ಬುದ್ಧಿ ಅಂದು. ಇಲ್ಲ ನಿಮ್ಮ ಜಗರು ಪ್ಲಾಟ್ಗಳು ಎಲ್ಲಿದಾವೆ ತೋರಿಸು. ಒಂದು ಬಿಜಾಪುರದ ಕಡೆ ಹೋದ್ವಿ, ಬೇಡ ಇಲ್ಲಿ ಹೋದ್ವಿ, ಇಲ್ಲದ ಅಲ್ಲಿ ಬಂದಾನ ಆಗಲೇ ಇಲ್ಲಿ ಹೊತ್ತೈತಿ ನೋಡಿ ಇಲ್ಲಿ. ಹಿಂಗಾದ ಕೂಡಲೇ ನನಗೆ ಒಂದು ನಮೂನಿ ಗೌರವ ಬಂತು. ಯಾರು ಬೇಡ ಅಂತಾರೆ ಬುದ್ಧಿ ಅಂದು. ಒಂದು ಪ್ಲಾಟು ಕೊಡ್ತೀನಿ ರೀ, 2 ಅದಾವು. ಒಂದು ಕೊಟ್ಟು ಒಂದು ಪ್ಲಾಟ್ ಏನದ ಅದ ದುಡ್ಡಿಂದ ಅದನ್ನ ಮಠ. ಅವಾಗ ಒಂದು 5 ಮಿನಿಟ್ ಕಡಿಮೆ 2 ಇರೋದೇ ಇವು 2 ಪ್ಲಾಟ್ ಇರಬೇಕು. ಈಗ ಮಠ ಕಟ್ಟು ಮುಂದೆ ಅದು ಕಾರ್ಯಕ್ರಮ ಮಾಡೋಕೆ ಅದು ಬರ್ತೈತಿ. ಏನು ಆಯಿತು ಬುದ್ಧಿ ಅಂತ ಕೈ ಮುಗಿದು ಬಂದ್ವಿ. ಇಲ್ಲಿ ಬಂದಿಂದ ಆಯಿತು ನೀವು ಮಾತು ಕೊಟ್ಟಿರಿ ಬಡವ್ರು ಮಾಡಿ. ಆದ್ರೂ ಒಂದು 5-6 ತಿಂಗಳು ಬೇರೆ ಸಾಲ ಸುಮ್ಮನೆ ಕೊಟ್ಟಿದ್ದು ಖರೆ. ಆ ನಂತರ ಅವ್ರು ಏನು ಮಾಡಿದ್ರು, ನಾ ಇಂಥ ದಿವ್ಸ ಬರ್ತೀನಿ, ನೀನು ಸಭಾ ಕರಿಬೇಕು, ಇಂಥ ದಿವಸ ನೀವು ಓಪನಿಂಗ್ ಮಾಡಬೇಕು ಎಲ್ಲ ಹೇಳಕತ್ತಿದ್ರು. ಗಾಬರಿ ಅದು ಅಜ್ಜಾರ ಅಂದೆ. ಏನಿಲ್ಲಪ್ಪ ಅವ ಮಾಡಿಸುವಂತಾನ, ಯಾಕೆ ತಿಳಿ ಕಳಿಸೋತೀವಿ, ಆಯ್ತು ಬಿಡ್ರಿ ಅಂತ. ಆಗಿಂದ ಪತ್ರಿಕೆ ಅವು ಎಲ್ಲ ಅವ್ರು ಡೇಟ್ ಹಾಕಿ ಎಲ್ಲ ಕಳ್ಸಕತ್ಬಿಟ್ರು. ಕಳ್ಸಕತ್ತ ಆಯ್ತು ಅಂತ ಹೇಳಿದ್ವಿ. ಮತ್ತು ಇಲ್ಲಿ ಸ್ವಲ್ಪ ಕಾಡಕತ್ತೆ. ಅದು ಯಾಕೆ ಅಂದ್ರೆ ಒಬ್ಬನಿಗೆ ಏನು ಮಾಡಬೇಕು. ಆವಾಗ ನಾವದಿ ಸಾಹೇಬರಿಗೆ ಮೂಟಿಗೆ ಸೌಕರ್ಯ ಕೇಳಿದ ಕೂಡಲೇ ಸೌಕರ್ಯ ನಾವು ನಿಮ್ಮ ಸಹಾಯ ಸಹಕಾರ ಸಾಕು. ನಾವು ಅದು ಏನಾರ ಮಾಡಿ ಒಟ್ಟು ನಾವು ದುಡ್ಡು ಹಾಕ್ತೀವಿ, ಎಲ್ಲ ಹಾಕ್ತೀವಿ. ಸಹಾಯ ಸಮಾಜದ ಸಹಾಯ ಬೇಕು ನನಗೆ. ಯಾಕಂದ್ರೆ ಎಲ್ಲ ಸಮಾಜದವರು ಕೂಡಿ ಅದು ಮಾಡಿದರೆ ನಾಳೆ ಅದು ನಿರಂತರ ಮಠ ಸಮಾಜಕ್ಕೆ ಉಪಯೋಗ ಆಗ್ತದೆ. ಅದು ಸಮಾಜಕ್ಕೆ ಉಪಯೋಗ ಆಗ್ತದೆ ನಿರಂತರ ಭಗವತ ಕಾಲಾಂತರ ಅದು ಇದಿದೆ, ಅವ್ರಿಗೆ ಹೆಸರು ಉಳಿತದೆ ಸ್ವಾಮಿ ಅಂತ ಅಂದ್ಕೊಳ್ಳೆ. ಇಬ್ಬರು ಏನಂದ್ರೆ ಆಯ್ತಪ್ಪ ನೀವು ಮಾಡ್ತೀವಿ ನಾವು ಯಾಕೆ ಇದನ್ನು ಮಾಡೋಣ ಅಂತಿಂದ ಮುಂದೆ ಒಂದು ಸಲ ಮೂಗಿನ ಸೌಕರು ಮತ್ತು ನಾವು ಸೌಕರ್ ಏನಂದ್ರಿ ರಾಜು ಕಲಬುರ್ಗಿ ಅವರನ್ನು ಹೇಳ್ರಿ, ಅವರೆಲ್ಲ ಇದನ್ನು ಮಾಡ್ತಾರೆ, ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವರು ವೀರೇಶ್ವರ ಸಮಾಜದ ಅಧ್ಯಕ್ಷರದಾರ, ಎಲ್ಲ ಸಮಾಜಗಳನ್ನು ಕರ್ಕೊಂಡು ಅದು ಮಾಡ್ತಾರೆ ಅಂತ ಹೇಳಿದರು. ಹೇಳಿಂದ ಅವ್ರು ಭೇಟಿ ಗುರುಗಳು ಯಾಕೆ ಚಿಂತೆ ಮಾಡ್ತೀರಿ, ಮಾಡೇ ಬಿಡೋನು ಅಂದರು. ಮತ್ತು ನನಗೂ ಸ್ವಲ್ಪ ಮ್ಯಾಗ ಅವ್ರು ಭೇಟಿ ಆಗೋದು ಇದನ್ನು ಮಾಡೋದು ಅಂದಾಗ ಅವ್ರು ಏನು ಮಾಡಿದರು, ಎಲ್ಲ ಸಮಾಜ ತೊಗೊಂಡ್ರಿ. ಎಲ್ಲ ಸಮಾಜ ನಾನಾದರೂ ಮೊದಲಿಂದನೂ ಎಲ್ಲ ಸಮಾಜ ಜೊತೆಗೂ ನಂದು ಇರುವಿಕೆ. ಅವರು ಇವರು ಅನ್ನೋದು ಎಲ್ಲರೂ ಅದು ಮಾತಾಡಿ ಖುಷಿ ಆಯ್ತು ನನಗೆ. ಎಲ್ಲ ಸಮಾಜದವ್ರು ತೊಗೊಂಡು ಮಾಡೋಣ್ರಿ, ನಂದು ಅದ ಮನಸ್ಸು ಐತಿ ಅಂದಿಂದ ಅವಾಗ ಇದು ಮಾಡೋಣ್ರಿ ಅಂತೇಳಿ ನೋಡ್ರಿ ನನಗೆ ಹೆಂಗೆ ಮಾಡಬೇಕು ಅಂತ ವಿಚಾರ ಬಂದಿತ್ತು. ಈಗ ನಾನು ಸಂಪೂರ್ಣ ಧೈರ್ಯ ಬಂದದ್ದು. ಹೆಂಗೆ ಅವರು ಮೊನ್ನೆ ಶ್ರೀ ಕಾಟಗೇಶ್ವರ ಮಠದೊಳಗೆ ಕರೆದಾಗ ಮೀಟಿಂಗ್ ಕರೆದಾಗ ಒಂದೇ ಮಾತು ಹೇಳಿದ್ರು, ಎಲ್ಲ ಸಮಾಜದವ್ರು ದೈದವರು ನಿಮ್ಮ ಹಿಂದಿರ್ತೀವಪ್ಪ, ನೀವು ಬೇಕಾದ ನೀ ಹೆಂಗಂತಿ ಹೆಂಗೆ ಮಾಡೋಣ ಅಂದ್ರೆ ಮನುಷ್ಯನಿಗೆ ಭಾರಿ. ಅವತ್ತು ಬಂದು ನಾನು ಸ್ವಾಮಿ ಮುಂದೆ ಹತ್ತು ಬಿಟ್ಟಿನಿ. ನಾನು ಏನಪ್ಪ ಎಂಥ ಸಮಾಜ ಇನ್ನು ಹೆಂಗದ, ನಾ ಇಷ್ಟು ದಿವಸ ಈಗ ನಾನೇ ದುರ್ದೈವ ಇಷ್ಟು ದಿವಸ ಬಿಟ್ಟಿನಲ್ಲ, ಇದನ್ನು ಮೊದಲೇ ಮಾಡಬೇಕಾಗಿತ್ತು ಅಂತೇಳಿ ಕರೆಯೋ ಅಭಿಮಾನ ಅನ್ನಿಸ್ತಾನ ನನಗೆ. ಮತ್ತು ಮುದ್ದೆ ಭಾಳ ಅನ್ನ ಕೊಟ್ಟ ಪ್ರಸಾದ ಕೊಟ್ಟಂಥ ಊರಿದು. ಮತ್ತು ಅವಾಗ ವೀರಶೈವ ವಿದ್ಯಾವರ್ತಕ ಸಂಸ್ಥೆಯವರು 1979 ನಮ್ಮ ಮಾವಾರ ತೀರ್ಕೊಂಡಾಗ ಮಕ್ಕಳು ನಮ್ಮ ಹಳೆಗಳು ಸಣ್ಣವರು, ನಮ್ಮ ಅಕ್ಕರು ಸಣ್ಣವರು ಅಂಥದ್ರೊಳಗೆ ಅವರೆಲ್ಲ ದೈವದವ್ರು ಎಲ್ಲರೂ ಕೂಡಿ ಎತ್ತಿಡದಲ್ಲಿ ಈ ಮಟ್ಟಕ್ಕೆ ಬಂದದ್ದು ಇಂಪಾರ್ಟೆಂಟ್ ಅಲ್ರಿ. ಆ ಸಂದರ್ಭ ಕಷ್ಟ ಇದ್ರೊಳಗೆ ಸಹಾಯ ಮಾಡ್ಯಾರಲ್ಲ, ನಾ ಅದನ್ನು ಪ್ರತಿನಿತ್ಯ ಪ್ರಸಾದ ಮಾಡೋ ಮತ್ತು ನೆನೆಸಿ ಊಟ ಮಾಡ್ತೀನಿ ನಾನು. ಅದು ಭಾಳ ಮತ್ತು ನಾನು 37 ವರ್ಷ ಸರ್ವಿಸ್ ಮಾಡಿದ್ರು ಒಂದು ದಿವಸನೂ ಅವ್ರು ನನಗೆ ಏನು ಒಂದು ಶಬ್ದ ಮಾತಾಡಿಲ್ಲ. ಅವ್ರು ಇದ್ರೆ ಏನ್ಬಾರ್ದು ಅತಿಶಕ್ತಿ ಆಗ್ತದೆ. ನಾ ಯಾಕೆ ಇಷ್ಟು ಇದು ಮಾಡ್ತೀನಿ ಅಂದ್ರೆ ಅವ್ರು ನೆನೆಸ್ತೀನಿ ಅಂದರೆ ಅಲ್ಲೇ ಬದ್ನಾಥ ಸ್ವಾಮಿಗಳ ಆಶೀರ್ವಾದ, ಇಲ್ಲೇ ವೀರಶೈವ ವಿದ್ಯಾವರ್ತಕ ಸಂಸ್ಥೆಯ ಆಶೀರ್ವಾದದಿಂದ ಬೆಳೆದೀನಿ. ಅದಕ್ಕೇನದ ಈಗ ಒಟ್ಟಾರೆ ನನಗೇನದ ಫೆಬ್ರವರಿ 1 ಬೇಕಾದಷ್ಟು ಮಂದಿ ಕೂಡಲಿ ಅನ್ನ ಪ್ರಸಾದ, ಅವತ್ತು ಒಳ್ಳೆಯ ಕಾರ್ಯಕ್ರಮ, ಆಮೇಲೆ ಭೂಮಿ ಪೂಜೆ
ಒಟ್ಟು ಅವ್ಯವತವಾಗಿ ಚಂದ ನಡಿಬೇಕು. ಆದರೆ ಇನ್ನೊಂದು ನಾ ಮಾತು ಹೇಳಲಿಕ್ಕೆ ಇಚ್ಛಾಪಡ್ತೀನಿ, ಆ ಗುರುವಿನ ಶಕ್ತಿ ಎಂಥದೈತಿ ಅಂದ್ರೆ ಅದು ಹೇಳಕ್ಕೆ ಏನೂ ಅಸಾಧ್ಯವಾದದ್ದು. ಇವತ್ತು ಹಿಂಗೆ ಅಂದಿರ್ತೀವಿ, ಮರುದಿವ್ಸ ಆಗಿರ್ತದೆ. ಇಂಥ ರಗಡು ಉದಾಹರಣೆಗಳದಾವ. ಎಷ್ಟೋ ಮಂದಿ ಇಲ್ಲೇ ನಮಗೆ ಫೋಟೋ ಅದ ರೀ, ಎಷ್ಟೋ ಮಂದಿ ಬಂದು ತಳ್ತಾರೆ, 14 ವರ್ಷ ಆಗ್ಯದ, ಮಕ್ಕಳಾಗಿಲ್ಲ. ನಾವೇನು ಅನ್ನಂಗಿಲ್ಲ, ಅವ ಕೊಡ್ತಾನೆ ಒಳ್ಳೇದಾಕೈತಿ, ಮುಂದೆ 1 ತಿಂಗಳದಾಗ ಅವ್ರು ಮತ್ತೆ ಹೊಳೆ ಬರ್ತಾರೆ, ಆಗ್ಯದ್ರಿ ನಮಗೆ ಅಂತ. ಅಂಥ ಶಕ್ತಿ ಅದ. ಅಂಥ ಶಕ್ತಿಯನ್ನು ನಾವು ಸಮಾಜಕ್ಕೆ ಉಡುಗೊರೆಯಾಗಿ ಕೊಡೋನು, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಭಾವನೆಯಿಂದ ನಾನು ಈ ಮಠದ ಉದ್ದೇಶ ಮಾಡೀನಿ ಹೊರತು ಆಮ್ಯಾಗ ಯಾರಿಗೂ ಇನ್ನು ಯಾಕಂದ್ರೆ ಈಗ ದೇವಸ್ಥಾನಗಳು ಭಾಳ ಆಗತ್ತವು, ಪಟ್ಟಿಗಳು ಭಾಳ ಆಗತ್ತವು. ಹಿಂಗಾಗಿ ನಾ ಯಾರಿಗೂ ಪಟ್ಟಿ ವಿಚಾರಣೆ ಎಂದೂ ಮಾಡಿಲ್ಲ. ಅದನ್ನು ಮುಂದೆ ನಾವು ಹೆಂಗೆ ನಡೆಸ್ಕೊಡ್ತಾನೆ ಹಂಗೆ ನಾವು ಮಾಡ್ತೀವಿ. ಅದಕ್ಕೆ ಪತ್ರಕರ್ತರು ಸಹಕಾರ ನಿಮ್ದು ಎಲ್ಲರೂ ಆದಾಗ ನಾರದ ಮನೆ ದೇವಲೋಕಕ್ಕೆ ಹೋಗಿ ಪರಮಾತ್ಮ ಪಾರಿದ್ದ ಮುಂದೆ ಹೇಳ್ತಾನೆ. ಏನು ಹೇಳ್ತಾನೆ ನೋಡುವ, ಭೂಲೋಕದೊಳಗೆ ಹೆಂಗೆ ನಡೆದಾಗ ನೀವು ಕಣ್ಣಿಗೆ ನೋಡೋದಾಗೋದು ಅಂದಾಗ ಅವಾಗ ನಾರದ ಮನಿ ಹಿಂಗೆ ನೋಡಿದ್ರೆ ಪರಮಾತ್ಮನ ದೃಷ್ಟಿ ನಂದಿ ಮ್ಯಾಗ ಬೀಳ್ತಾವ. ಅವತಾರ ಪುರುಷ ಅಲ್ರಿ ಇವ, ದೇವಲೋಕದಿಂದ ಬಂದಂಥವು ನಂದಿ ಇವ. ಇವಾಗ ವಿಶ್ವೇಂದ್ರ ಅಂತಾರ, ರಾಜೇಂದ್ರ ಅಂತಾರೆ, ಇವು ಬಿರುದುಗಳು ಭಾಳ ಅದಾವೆ. ಮತ್ತು ಇವರು ಅದಕ್ಕೆ ಈಗೇನದ ಅಂದ್ರೆ ಯಾವಾಗಲೂ ಗುರುವಿನ ಅದಕ್ಕೆ ಯಾವಾಗಲೂ ನಮ್ಗೆ ಕೊಟ್ಟರು ಬಸವಣ್ಣ ದೇವಸ್ಥಾನ ಪ್ರಸಾದ ಮಾಡ್ಬೇಕಂದ್ರೆ ಫಸ್ಟಿಗೆ ನಾವು ಅಲ್ಲಿ ಮಠಕ್ಕೆ ಹೋಗಂಗಿಲ್ಲ, ಅಲ್ಲಿ ಮಾಡಿರಂತಾನೆ ಗಣಗಳು ಕರೆದು ಪ್ರಸಾದ ಮಾಡಿಂದ ಅಲ್ಲಿ ನಂತರ ಏನದ ಕಾಯಿ ಎಡಿ ಹೊಕ್ಕದು, ಪ್ರಸಾದ ಹೊಕ್ಕದು. ಮತ್ತು 5 ದಿನಕ್ಕೆ 5 ಹೊತ್ತು ಪೂಜೆ ಆಗ್ತದೆ, ಕ್ರಿಯಾ ಪೂಜೆ ಅಂತ. ಅದಕ್ಕಾಗಿ ಒಬ್ಬ ಕ್ರಿಯಾಮೂರ್ತಿ ಅದರ ಜಂಗಮ. ಅವ ಏನಂತಾನೆ ಅಜ್ಜ, ಲಿಂಗಮುಖವೇ ಜಂಗಮಯ್ಯ. ಅಲ್ಲಿ ಒಂದು ಸಲ ಒಬ್ಬವ ಶ್ರೀಮಂತ ಅವ ಏನು ಮಾಡ್ತಾನೆ, ಎಡಿ ಹಿಂಗೆ ತಗೊಂಡು ಅಲ್ಲಿ ಒಬ್ಬ ಭಿಕ್ಷಕ್ ಬರ್ತಾನೆ, ಕೊಡಪ್ಪ ಅವೇನು ಉಣ್ತಾನ ಕೊಟ್ಟರು ಬಸವಣ್ಣ ಅಂತ. ಅವನ ಆ ವೇಷ ಬಂದಾನ ಬರ್ತೀನಿ. ಆಮೇಲೆ ಮುಂದೆ ಅಲ್ಲಿ ಹೋಗಿಂದ ಯಾರಿಗೆ ಬೇಕಾಗಿದ್ದು ನೀನು ನಡಿ ಹಸ್ದಾನ ಅಲ್ಲೇ ಅವು ಕೊಟ್ಟು ಕೊಡೋದು ಬಿಟ್ಟು ಇದು ತಂದಿಯಲ್ಲ, ಯಾಕೆ ತಂದು ಹೋಗು ಅಲ್ಲಿ. ಅದಕ್ಕೆ ಒಂದು ಸಲ ಒಂದು ಪ್ರಕರಣ, ಇನ್ನೊಂದು ವಿಷಯ ಹೇಳಿ ಮುಗಿಸ್ತೀನಿ. 2013ರಾಗ ನಾವು ಕೊಟ್ಟರು ಹೋಗಿದ್ದೆ. ನಾನು 1 ಹೊತ್ತು ಉಪವಾಸ ಇರ್ತೀನಿ, ಅಂದ್ರೆ ತೇರಿಗೆ ಉಪವಾಸ ಇರ್ತೀವಿ. ನೀರು ಉಪಾರ ಏನು ಕೊಡಿ, ತೇರು ಎಳೆದಿಂದ ಎಳ್ನೀರು ಕುಡಿದು ಬರುವಂಥ ಪದ್ಧತಿ. ಅವಾಗ ನಾನು 1 ಹೊತ್ತಿದ್ದೀನಿ, ಯಶಿ ಮಹಿಳ ಒಬ್ಬ ಗಂಡ ಹೆಂಡತಿ ಇಬ್ಬರು ಬಂದು ಪ್ರಸಾದಕ್ಕೆ ಬರ್ಬೇಕ್ರಿ ಅಂತ ಅಗದಿ ಗಡಸ್ದನಿಯಿಂದ ಹೇಳಾಕತ್ತಿದ್ರು. ಅಲ್ಲಿ ನನಗೆ ಧೈರ್ಯ ಸಾಲಿಲ್ಲ. ಅಲ್ಲೇ ಇರ್ತಕ್ಕಂಥ ರೇಣುಕಾಯಿ ಆಚಾರ ಹಿಂಗ್ರಿ ಹಿಂಗೆ ಮೊದಲು ಹೋಗ್ಬೇಕು ನೀವು ಯಾವ ಇದ್ರಾಗ ಬರ್ತಾನೆ ಬಂದು ಅವರು ಬಿಟ್ಟು ಹೋಗ್ಬಿಟ್ರಿ. ಎಲ್ಲಿ ಹೋದ್ರು ಹಂಗೆ ನಾನು ಏನು ಮಾಡಿದೆ, ಹಂಗೆ ಹೋದೆ ಅವ್ರ ಮನೆ ಮುಂದೆ ಹೋಗಿ ನಿಂತೀನಿ. ಬರ್ರಿ ಅಜ್ಜಾರ ಅಂತಾರೆ. ಅವಾಗ ಆ ತೇರಿನ ಹತ್ರ ಮನೆ ಅದ. ಅವಾಗ ನನಗೆ ಅನಿಸ್ತು ಇದು ಕೊಟ್ಟರು ಸ್ವಾಮಿ ಪವಾಡನ ಇಚ್ಛೆ. ಮತ್ತು ಅವ್ರ ಮನ್ಯಾಗ ಹೋದ್ರೆ ಎಂಥ ಭ್ರಷ್ಟಾನುಭೋಜನ, ಅವು ಏನು ಅವರು ಪುರೇ ಬಜ್ಜಿ 2-3 ಥರ ಸ್ವೀಟು. ಅಂದೆ ಸ್ವಾಮಿ ಭಾರಿ ಆನಂದ ಇದನ್ನು ಮಾಡ್ಯಾನಪ್ಪ, ಪ್ರಸಾದ ಮಾಡಿ. ಇಂಥ ಘಟನೆಗಳು ಭಾಳ ಆಗ್ಯಾವ. ಆಮೇಲೆ ನನಗೆ 1980 ಒಂದು ಘಟನೆ ಆಯ್ತು. ಅಂದೇ ಘಟನೆ ಆತ್ಯಾರ ಅಮಾವಾಸ್ಯೆ ದಿವಸ ಕೈ ಕಾಲು ಎಲ್ಲ ಇದು ಆದು, ಶಕ್ತಿ ಇಲ್ದಂಗೆ ಆದು. ನಂದೊಂದು ಹಠ ಏನು ಹೊಂಟಿವಂದ್ರೆ ಅದು ಏನು ಯಾಕೆ ಹೋದು ಮುಂದೆ ಅಲ್ಲಿ ಗರ್ಭಗುಡಿಗೆ ಹೋಗಿ ಮಲಗಿ 4ಕ್ಕೆ ಎದ್ದು ಅಭಿಷೇಕ ಮಾಡಿಸೋದು ರೂಢಿ. ಅವಾಗ ಏನಾಗಿತ್ತು ಅನ್ನೋದು ತೋರಿಸ್ಕೊಟ್ಟ. ಮುಂದೆ 1 ತಾಸ್ನಾಗ ಇಲ್ಲ ಆರಾಮ್ ಚೊಕ್ಕ ಮತ್ತೆ ಅಡ್ಡಾಡಿ ಎಲ್ಲ ಹೊತ್ತು ನೀರು ಹಾಕಿ ಸ್ನಾನ ಮಾಡಿ ಅಭಿಷೇಕ ಪಾದೆ. ಯಾಕೆ ಇದನ್ನು ನಾನು ಅವನ್ನ ಅಷ್ಟು ಆರಾಧ್ಯ ದೈವ ಅಂತ ತಿಳ್ಕೊಂಡೀನಿ ಅಂದರೆ ನಮ್ದು ಎಂಥ ಸಮಸ್ಯೆ ಬರಲಿ, ಬರೀ ನಮ್ದಂತ ಅಂದ್ರೆ ಯಾರೇ ಬರಲಿ ಬಂದವರಿಗೆ ಅವ ಏನು ಮಾಡ್ತಾನೆ ಅಂದರೆ ಪರಿಹಾರ ಮಾಡ್ತಾನೆ. ಅದಕ್ಕೆ ಅದ್ರ ಸಲುವಾಗಿ ನಾವು ಒಂದು ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಕಟ್ಟಬೇಕು ಅನ್ನೋ ಸಂಕಲ್ಪ ಮಾಡೀವಿ. ಪತ್ರಕರ್ತರು ಇಲ್ಲಿ ಎಲ್ಲ ಗಣ್ಯಮಾನ್ಯ ಸ್ಥಾಪಿಸುವಂಥ ಗುಡಿ ವಿಶೇಷ. ಮುದ್ದೇಬಿಹಾಳದಲ್ಲಿ ನಾವೆಲ್ಲ ರಗಡ ಶ್ರೀಮಂತರು, ಗಣ್ಯರು, ಕರೋಡಪತಿಗಳು ಇದ್ದರೂ ಯಾರೂ ಇಂಥ ಮನಸ್ಸು ಮಾಡುವಂಥ ಪ್ರವೃತ್ತಿಯನ್ನು ಮಾಡಿಲ್ಲ. ಸುಮಾರು 1 ಕೋಟಿ ರೂಪಾಯಿಯ 2 ಪ್ಲಾಟನ್ನು ಗುಡಿಗೆ ದಾನವಾಗಿ ಜಾಗ ಕೊಟ್ಟಿದ್ದಾರೆ. ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಲ್ಲಿನ ಒಂದು ಕಟ್ಟಡವನ್ನು ಕಟ್ಟಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆಲ್ಲ ಆಶೀರ್ವಾದ ಅಪ್ಪಣೆಯನ್ನು ಪೂಜ್ಯರಾದಂಥ ಕೊಪ್ಪಳದ ಅಜ್ಜನವರ
ಆಶೀರ್ವಾದ ಪಡೆದು ಬಂದ ಕೊಪ್ಪಳದ ಅಜ್ಜನವರೇ ಈ ನಮ್ಮ ಶಿಲ್ಪಕಾರರನ್ನು ಇವರನ್ನು ಎಲ್ಲರನ್ನೂ ಕರೆದು ಒಗ್ಗಟ್ಟುಗೂಡಿ ಮಾಡಿರಿ ಅಂದಾಗ ಅಜ್ಜ ಅವರೇ ನೀವೇ ಬಂದು ಪೂಜೆ ಮಾಡಬೇಕಂತ ನಾವು ಅಲ್ಲಿ ಕೇಳಿದ್ವಿ. ಇಲ್ಲ ನಾ ಇನ್ನೊಮ್ಮೆ ಬರ್ತೀನಿ ಅಂದರು. ಮೊನ್ನೆ ನಾನು ಕೊಪ್ಪಳಕ್ಕೆ ಹೋದಾಗ ಅವರಿಗೆಲ್ಲ ಪ್ರಾರ್ಥಿಸಿ ಎಲ್ಲ ವಿವರವನ್ನು ಈ ಪೂಜ್ಯ ಗುರುಗಳು ಮಾಡಿದಂಥ ಎಲ್ಲ ವ್ಯವಸ್ಥೆಯನ್ನು ಕೊಪ್ಪಳ ಅಜ್ಜ ಅವ್ರಿಗೆ ವಿವರಿಸಿದ್ವಿ. ಬೇಕಿಲ್ಲ ಇನ್ನೊಮ್ಮೆ ಬಂದಾಗ ನಾನು ಅವಶ್ಯವಾಗಿ ಬಂದು ಹೋಗ್ತೀನಿ ಅನ್ನುವಂಥ ಮಾತನ್ನು KP ಹಿರೇಮಠರಿಗೆ ಹೇಳ್ರಿ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕಾಗಿ ಇಂಥ ಒಂದು ಮಹಾನ್ ಕಾರ್ಯ ನಾಳೆ 1ನೇ ತಾರೀಕಿಗೆ ಭಾರತ ಹುಣ್ಣಿಮೆ ದಿವಸ ನಡೆಯುವುದರಿಂದ ತಾವು ಒಂದು ಪೂಜೆಗೆ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ವರದಿ ಮಾಡಬೇಕಂತ ಸಮಸ್ತ ದೈವದ ಪರವಾಗಿ KP ಹಿರೇಮಠರ ಒಂದು ಕುಟುಂಬದ ಪರವಾಗಿ ತಮ್ಮಲ್ಲೇ ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸಿ ನನ್ನ ಪತ್ರಿಕಾ ನಾವು ಇದ್ದಲ್ಲಿ ಬಂದಲ್ಲ ಅದು ನಮ್ಮ ದೈವ. ನಿನ್ನೆ ನಾವು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ನಿನ್ನೂ ಕೂಡ ಅಲ್ಲಿ ಹೋಗಿದ್ವಿ JCB ತಗೊಂಡು. ಆ ಭಗವಂತ ಯಾವ ರೀತಿ ನಮಗೆ ಪ್ರೇರಣೆ ಕೊಟ್ಟನಂತಂದ್ರೆ ನಿಜವಾಗ್ಲೂ ಅವ ನಾಗಪ್ಪನ ರೂಪದಲ್ಲಿ ಬಂದ ಹೊರಗೆ. ಆವಾಗ ನಾವು ಇದನ್ನ ಕೈಲೇ ಮಾಡಬೇಕು ಕೆಲಸ, ಇದನ್ನ ಹಡ್ಡೋದು ಬೇಡ ಅಂತೇಳಿ ನಾವು JCBನ ಕಳಿಸಿ ಇವತ್ತು ಕಾರ್ಮಿಕರನ್ನ ಕರ್ಕೊಂಡು ಎಲ್ಲ ಮಹಿಳೆಯರು ಕರ್ಕೊಂಡು ಆಂಟಿಯರು ಬಂದಿದ್ರು, ಹಿರಿಯರು ಬಂದಿದ್ರು, ಎಲ್ಲರೂ ಕೂಡ ಸ್ವಚ್ಛತೆ ಕಾರ್ಯವನ್ನು ಕೂಡ ಮಾಡಿದ್ದೀವಿ. ಇವತ್ತು KP ಹಿರೇಮಠ ಸರ್ ಹೇಳಿದರು, ನಾವು ಎಲ್ಲವನ್ನು ರೆಡಿ ಮಾಡ್ತೀನಿ ಮಠವನ್ನು, ತಾವೆಲ್ಲರೂ ಸಹ ನನಗೆ ಒಂದು ಈ ದೈವ ನನಗೆ ಸಾಥ್ ಕೊಡಬೇಕು ಅಂತ ಕೇಳಿದರು. ಆದರೆ ಮಠ ಅವ್ರದ್ದಲ್ಲ, ಅದು ದೈವದ್ದು. ನಾವು ಇವತ್ತು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ದುಡ್ಡು ಹಾಕಿದ್ರು, ಜಾಗ ಕೊಟ್ಟರು, ಎಲ್ಲ ಮಾಡಿದರು. ಅವ್ರದ್ದು ಅನಿಸ್ಕೋಬಾರ್ದು ಅನ್ನುವಂಥ ಒಂದು ನುಡಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟನ್ನು ನಾವು ಸಹಾಯ ಮಾಡಿದ್ರೆ ಆ ಮಠ ನಮ್ಮೆಲ್ಲರಿಗೂ ಅನ್ವಯಿಸ್ತದೆ ಅನ್ನೋದು ನನ್ನ ಒಂದು ಭಾವನೆ. ಇವತ್ತು ಎಲ್ಲರೂ ನಮ್ಮ ಕೈಲಿ ಎಷ್ಟೇ ಇರಲಿ, 100 ರೂಪಾಯಿ ಇರಲಿ, 10 ರೂಪಾಯಿ ಇರಲಿ, ಭಗವಂತನಿಗೆ ಅರ್ಪಣೆ ಮಾಡೋಣ. ಯಾಕಂದರೆ ಗುರುಗಳಿಗೆ ಅದು ಹೊರೆ ಆಗಬಾರ್ದು. ಮಠ ಎಲ್ಲರಿಗೆ ಈ ಊರಿಗೆ ಒಂದು ಕೀರ್ತಿಯ ಕಳಸವಾಗಿ ನಿಲ್ಲುವಂಥ ಮಠವನ್ನು ಅವ್ರು ರೆಡಿ ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಜಾಗದಲ್ಲಿ ಹೋಗಿ ನಿಂತರೆ ಅದು ಪಾಸಿಟಿವ್ ಹೆಂಗೆ ಬರ್ತದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮುಂದಿನ ದಿನಮಾನಗಳಲ್ಲಿ ನಮ್ಗೆ. ಯಾಕಂದರೆ 2 ದಿವಸದಲ್ಲಿ ಆ ಪ್ರತ್ಯಕ್ಷವಾಗಿ ನಾವು ಅಲ್ಲಿ ಕಂಡಿದ್ದು ಉಂಟು. ಇವತ್ತು ಹೇಳಲಿಕ್ಕೆ ನಾನು ರೋಮಾಂಚನ ಆಗ್ತದೆ. ಈ ಒಂದು ಮುದ್ದೇಬೇಳಕ್ಕೆ ಕೀರ್ತಿ ಕಳಸವಾಗಿ ಆ ಮಠ ಹೇಳ್ತದೆ ಅನ್ನೋದು. ಮತ್ತು ಇನ್ನೊಂದು, ನಮ್ಮ ಮುದ್ದೇಬೇಳದ ಯಾವುದೇ ಕಾರ್ಯಕ್ರಮ ಇರಲಿ, ಇವತ್ತು ಒಂದೇ ಅಲ್ಲ, ಪ್ರತಿಯೊಂದು ಕಾರ್ಯಕ್ರಮ, ಜಾತ್ರೆ ತಗೊಳ್ಳಿ, ಒಂದು ಯಾವುದೇ ಕಾರ್ಯಕ್ರಮ ತಗೊಳ್ಳಿ, ಜನ ದೇವರ ರೂಪದಲ್ಲಿ ಪ್ರತಿಯೊಂದನ್ನು ರೆಡಿ ಮಾಡಲಿಕ್ಕೆ ಎಲ್ಲರೂ ಬಂದು ಅಲ್ಲಿ ಭಾಗವಹಿಸ್ತಾರಲ್ಲ, ಅದೇ ನಮ್ಮ ಮುದ್ದೇಬೇಳದ ಒಂದು ಕೀರ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಸಾಕಷ್ಟು ಟೈಮ್ ಆಗಿದೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.